ರಾಜ್ಯದಲ್ಲಿ ಏಪ್ರಿಲ್ 1ರಿಂದ ದುಬಾರಿ ಲೈಫ್ ಶುರುವಾಗಿರುವಂತಹದ್ದು. ನಂದಿನಿ ಹಾಲು ಮೊಸರು ಕೂಡ ಬಲು ದುಬಾರಿಯಾಗಲಿದೆ. ಈಗಾಗಲೇ ಏಪ್ರಿಲ್ 1ರಿಂದ ಅನ್ವಯವಾಗುವಂತೆ ಹಾಲು ಜೊತೆಗೆ ಮೊಸರು ಎರಡೂ ಬೆಲೆಯನ್ನು ಹೆಚ್ಚಳ ಮಾಡಿರುವಂಥದ್ದು. ಪ್ರತಿ ಲೀಟರ್ ಮೊಸರಿಗೆ 4 ರೂಪಾಯಿ ಹೆಚ್ಚಳ ಮಾಡಿರುವಂತಹ KMF ಹಾಲು ಮೊಸರು ಬೆನ್ನಲ್ಲೇ ವಿದ್ಯುತ್ ದರ ಕೂಡ ಹೆಚ್ಚಳ ಆಗುತ್ತಾ? ಎಸ್, ರಾಜ್ಯದ ಜನರಿಗೆ ಈಗ ಶಾಕ್ ಮೇಲೆ ಶಾಕು, ಬರೆ ಮೇಲೆ ಬರೆ. ಈಗಾಗಲೇ ಸಚಿವ ಸಂಪುಟದಲ್ಲಿ ಪ್ರತಿ ಲೀಟರ್ಗೆ 4 ರೂಪಾಯಿ ಹೆಚ್ಚಳ ಮಾಡುವಂತೆ ಸರ್ಕಾರ ಈಗ ಸಚಿವ ಸಂಪುಟದಲ್ಲಿ ಅನುಮೋದನೆ ಕೊಟ್ಟಿರುವಂತಹದ್ದು. ಈಗ ಮೊಸರು ಕೂಡ ಅಂದರೆ ಮೊಸರಿನ ಬೆಲೆ ಕೂಡ ಹೆಚ್ಚಳ ಆಗುತ್ತೆ ಅನ್ನೋ ಒಂದು ಮಾಹಿತಿ ಕೂಡ ಇದೆ. ಹಾಲು ಮೊಸರು ಇವೆರಡೂ ರೇಟ್ ಜಾಸ್ತಿಯಾದಂತಹ ಬೆನ್ನಲ್ಲೇ ವಿದ್ಯುತ್ ದರ ಕೂಡ ರಾಜ್ಯದಲ್ಲಿ ಏಪ್ರಿಲ್ 1ರಿಂದ ಏರಿಕೆ ಆಗುವಂತಹ ಒಂದು ಸಾಧ್ಯತೆ ಇದೆ. ಅಂದರೆ ಎಷ್ಟು ಏರಿಕೆ ಆಗುತ್ತೆ, ಪ್ರತಿ ಯೂನಿಟ್ಗೆ ಎಷ್ಟು ಪೈಸೆ KERS ಹೆಚ್ಚಳ ಮಾಡಲಿಕ್ಕೆ ಹೊರಟಿರುವಂಥದ್ದು. ಎಸ್, ಎರಡನೇ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಈಗ ಪ್ರತಿ ಯೂನಿಟ್ಗೆ 36 ಪೈಸೆ ಹೆಚ್ಚಳ ಮಾಡಿರುವಂತಹ KERC ಗೃಹ ಜ್ಯೋತಿ ಅಳವಡಿಕೆ ಮಾಡಿಕೊಂಡಿಸಿದರೆ ಕರೆಂಟ್ ಶಾಕ್ ಇಲ್ಲ. 200 ಯೂನಿಟ್ಗಿಂತ ಹೆಚ್ಚು ವಿದ್ಯುತ್ ಬಳಕೆ ಮಾಡುವವರಿಗೆ ಏಪ್ರಿಲ್ 1ರಿಂದ ಶಾಕ್. ಬೇಸಿಗೆ ಆರಂಭದಲ್ಲೇ ವಿದ್ಯುತ್ ದರ ಏರಿಸಿ ಶಾಕ್ ಕೊಟ್ಟಂತಹ ಸರ್ಕಾರ ವಿದ್ಯುತ್ ಜೊತೆಗೆ ಹಾಲಿನ ದರ ಏರಿಕೆ ಮಾಡಿದ್ದಾಯಿತು. ಶೀಘ್ರದಲ್ಲೇ ಕಾವೇರಿ ನೀರು ದರವು ಕೂಡ ಹೆಚ್ಚಳಕ್ಕೆ ನಡೀತಾ ಇದೆ ಒಂದು ಪ್ಲಾನ್. ಲೀಟರ್ಗೆ 1 ಪೈಸೆ ಹೆಚ್ಚಳಕ್ಕೆ ಸರ್ಕಾರದ ಮಟ್ಟದಲ್ಲಿ ಈಗ ಚರ್ಚೆ ಕೂಡ ಆಗ್ತಿದೆಯಂತೆ. ವಿದ್ಯುತ್ ಹಾಲಿನ ಜೊತೆಗೆ ಕಾವೇರಿನ ನೀರಿನ ದರವು ಕೂಡ ಹೆಚ್ಚಳಕ್ಕೆ ಈಗ ನಿರ್ಧಾರ ಮಾಡಿರುವಂಥದ್ದು. ಶೀಘ್ರದಲ್ಲೇ ಕಾವೇರಿ ನೀರಿನ ದರವು ಹೆಚ್ಚಳವಾಗುವಂತಹ ಒಂದು ಸಾಧ್ಯತೆ ಇದೆ. ಎಸ್, ಏಪ್ರಿಲ್ 1ರಿಂದ ರಾಜ್ಯದ ಜನರಿಗೆ ಸರ್ಕಾರ ಶಾಕ್ ಮೇಲೆ ಶಾಕ್ ಕೊಡೋದಕ್ಕೆ ಹೊರಟಿರುವಂಥದ್ದು. ಒಂದು ಕಡೆ ಹಾಲು ಮೊಸರು ಬೆಲೆ ಜಾಸ್ತಿ ಆಗಿರುವಂಥದ್ದು, ಮತ್ತೊಂದು ಕಡೆ ಪವರ್ ಬಿಲ್ ಕೂಡ ಜಾಸ್ತಿ ಮಾಡೋದಕ್ಕೆ ಈಗ ಚಿಂತನೆ ನಡೆಸಿರುವಂತಹದ್ದು. ಅದ್ರ ಜೊತೆಗೆ ವಾಟರ್ ಬಿಲ್ಲನ್ನು ಕೂಡ ಹೆಚ್ಚಳ ಮಾಡೋದಕ್ಕೆ ಈಗ ಸರ್ಕಾರ ಚಿಂತನೆಯನ್ನು ಕೂಡ ಮಾಡಿರುವಂಥದ್ದು. ಏಪ್ರಿಲ್ 1ನೇ ತಾರೀಕಿಂದ ಈ 3 ವಸ್ತುಗಳ ಮೇಲೆ ಅಂದರೆ ಗೃಹ ಜ್ಯೋತಿ ಜೊತೆಗೆ ಹಾಲು ಮತ್ತು ಮೊಸರು ಜೊತೆಗೆ ವಾಟರ್ ಬಿಲ್, ಈ 3 ವಸ್ತುಗಳ ಮೇಲೆ ಈಗ ದರವನ್ನು ಹೆಚ್ಚಳ ಮಾಡಲಿಕ್ಕೆ ಸರ್ಕಾರ ಹೊರಟಿರುವಂಥದ್ದು. ಅಂದರೆ ರಾಜ್ಯ ಸರ್ಕಾರ ಗ್ಯಾರಂಟಿಗಳಿಗೆ ಹಣವನ್ನು ಹೊಂದಿಸಲಿಕ್ಕೆ ಹೇಗೆ ಕಸರತ್ತು ಮಾಡ್ತಾ ಇದೆಯೋ ಅದೇ ಮಾದರಿಯಲ್ಲಿ ಜನರಿಗೆ ಹೊರೆಯಾಗುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತಿರುವಂಥದ್ದು. ಈಗಾಗಲೇ ಪೆಟ್ರೋಲ್ ಗಗನಕ್ಕೇರಿರುವಂತಹದ್ದು, ಡೀಸೆಲ್ ಕೂಡ ಗಗನಕ್ಕೇರಿರುವಂತಹದ್ದು, ಜೊತೆಗೆ ದಿನಸಿ ಐಟಮ್ ದಿನ ಬಳಕೆ ಮಾಡುವಂತಹ ವಸ್ತುಗಳು ಕೂಡ ಈಗ ಗಗನಕ್ಕೆ ಹೇರಿರುವಂಥದ್ದು. ಅದರ ನಡುವೆ ಈಗ ಹಾಲಿನ ದರ, ಮೊಸರು ದರ ಜೊತೆಗೆ ವಿದ್ಯುತ್ ದರ, ಹೀಗೆ ಎಲ್ಲ ದರಗಳನ್ನು ಹೆಚ್ಚಳ ಮಾಡಿ ಜನರಿಗೆ ಎಲ್ಲೋ ಒಂದು ಕಡೆ ಜನರಿಗೆ ಸಾಕಪ್ಪ ಈ ಸರ್ಕಾರ ಅಥವಾ ಸಾಕಪ್ಪ ಈ ಜೀವನ ಅನ್ನೋ ರೀತಿ ಜಿಗುಪ್ಸೆ ಬರೋ ಥರ ಸರ್ಕಾರ ಮಾಡೋದಕ್ಕೆ ಹೊರಟಿರುವಂಥದ್ದು.